ಹಾಯ್! ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್‌ನ ಗುಡ್ ಮಾರ್ನಿಂಗ್ ಸಬ್ಸ್ಕ್ರೈಬ್ ಎವ್ರಿವನ್. ಹೇಗಿದ್ದೀರಾ ಎಲ್ಲರೂ? ನನ್ನ ಬೆಳಗ್ಗೆ ಟಿಫನಿಗೆ ನಾನು ಬ್ರೆಡ್ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಬ್ರೆಡ್ ರೋಸ್ಟು ಪೀನಟ್ ಬಟರ್ ಹಾಕಿದ್ದೀನಿ. ಹಾಗೆ ಬ್ರೆಡ್ ತಿನ್ನೋಕ್ಕೆ ಒಂಥರ ನನಗಷ್ಟು ಇಷ್ಟ ಆಗಲ್ಲ. ಸೊ ನಾನು ಪೀನಟ್ ಬಟರ್ ಹಾಕಿದ್ದೀನಿ. ಒಂದು 2 ಬ್ರೆಡ್ ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗುತ್ತೆ. ಅದ್ರ ಜೊತೆ ಎಗ್ ಬುರ್ಜಿ ಒಂದು ಸ್ವಲ್ಪ, ಒಂದು ಮೊಟ್ಟೆದು ಅಷ್ಟೇ ಮಾಡಿದ್ದೀನಿ. ಚೆನ್ನಾಗಿರುತ್ತೆ. ಫಸ್ಟಿಗೆ ತಿನ್ನೋಕೆ ಒಂದು ಸ್ವಲ್ಪ ಬೋರ್ ಅನಿಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ಚೆನ್ನಾಗಿರುತ್ತೆ. ಅದ್ರ ಜೊತೆ ಏನು ತೊಗೊಂಡಿದ್ದೀನಿ ಅಂದರೆ ಕಾಫಿ ತೊಗೊಂಡಿದ್ದೀನಿ. ಕಾಫಿ ಇಲ್ದೇ ಯಾವ ಕೆಲಸನೂ ಆಗಲ್ಲಪ್ಪ. ನನಗಂತೂ ಕಾಫಿ ಇರಲೇಬೇಕು. ಟಿಫನ್ ತಿಂದ್ಕೊಂಡು ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ, ಇವತ್ತೊಂದು ಸ್ಪೆಷಲ್ ಡೇ. ನಾಳೆ ನಮ್ಮ ಅಣ್ಣಂದು ಪ್ರೀ ವೆಡ್ಡಿಂಗ್ ಇರೋದ್ರಿಂದ ಇವತ್ತು ಸ್ವಲ್ಪ ಸಲೂನಿಗೆಲ್ಲ ಹೋಗಬೇಕಾಗಿದೆ ಚಿಕ್ಕಮಂಗ್ಳೂರಿಗೆ. ಸೊ ನಾವು ಅಲ್ಲಿಗೆ ಹೋಗ್ತೀವಿ. ಕನಕ ಆನ್ ದ ವೇ ಬರ್ತಾ ಇದ್ದಾಳೆ ಮನೆಗೆ. ಇಲ್ಲಿಗೆ ಬಂದುಬಿಟ್ಟು ಇಲ್ಲಿಂದ ನಾನು ಅವಳು ಚಿಕ್ಕಮಂಗ್ಳೂರಿಗೆ ಹೋಗ್ತೀವಿ. ಏನು ಗೊತ್ತಾ, ಫ್ರೀ ಬಸ್ ಆಗಿ ಇಷ್ಟು ಟೈಮ್ ಆದ್ರೂ ನಾನು ಯಾವತ್ತೂ ಹೋಗಿರಲಿಲ್ಲ. 1 ಮಂತ್ ಆಯಿತು. ಅವತ್ತು ವಿಶಾಲಮಾರ್ಟಿಗೆ ಶಾಪಿಂಗ್ ಹೋಗಿದ್ನಲ್ಲ, ಅವತ್ತೊಂದು ಸಲ ಹೋಗಿದ್ದೆ ಫ್ರೀ ಬಸ್ಸಲ್ಲಿ. ₹1 ದುಡ್ಡು ಕೊಡೋಂಗಿಲ್ಲ, ಏನಿಲ್ಲ. ಯಪ್ಪ, ತಿರ್ಗಾಡೋರು ಎಷ್ಟೊಂದು ತಿರ್ಗಾಡಬೋದಲ್ವ, ₹1 ಖರ್ಚಿಲ್ಲ, ಏನಿಲ್ಲ. ಬಟ್ ನಾನು ಯಾವತ್ತೂ ಹೋಗಿರಲಿಲ್ಲ. ಇವತ್ತು ಕೂಡ ಬಸ್ಸಲ್ಲೇ ಹೋಗೋದಂತೆ. ನನಗೆ ಗೊತ್ತಿರಲಿಲ್ಲ ಬಸ್ಸಲ್ಲಿ ಹೋಗೋದಂತ. ಧನು ನಾನು ಬರ್ತೀನಿ ಹೋಗೋಣ ಅಂತ ಹೇಳಿದರು. ಬಟ್ ಬೀನ್ಸ್ ಕುಯ್ಯೋಕ್ಕೆ ಜನ ಬಂದಿದ್ದರಿಂದ ಅವ್ರು ಬರೋಕ್ಕಾಗಲಿಲ್ಲ. ಸೊ ನಾನು ನೋಡೋಣ ಕನಕನ ಜೊತೆ ಹೋಗ್ತೀನಿ. ನಿಜವಾಗ್ಲೂ ಒಬ್ಬೊಬ್ಬಳು ಓಡಾಡೋಕ್ಕೆ ತುಂಬಾ ಭಯಪಡ್ತೀನಿ. ಬಿಕಾಸ್ ಎಲ್ಲೂ ಹೋಗಲ್ವಲ್ವ ನಾನು, ಮನೆಯಲ್ಲೇ ಇರ್ತೀನಿ. ಎಲ್ಲಿಗಾರ ಹೋಗೋದಂದ್ರೂ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರೋದು. ಒಬ್ಬೊಬ್ಬಳು ಹೋಗೋದು ಕಾಲೇಜಿಗೆ ಲಾಸ್ಟ್ ಆಗಿಬಿಡ್ತು. ಆಮೇಲೇನು ಹೋಗಿಲ್ಲ ನಾನು. ಸೊ ಇವತ್ತು ನೋಡೋಣ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ. ಪಾಪುನ ಮನೇಲೇ ಬಿಟ್ಟು ಹೋಗ್ತೀನಿ. ಅಮ್ಮನೂ ಮಾವನೂ ನೋಡ್ಕೊತಿರ್ತಾರೆ. ಅವನ್ನ ಅಲ್ಲಿ ಕರ್ಕೊಂಡು ಹೋದರೆ ಕ್ಯಾರಿ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ, ಮತ್ತು ತುಂಬ ಹಿಂಸೆ ಕೊಡ್ತಾನೆ. ಸೊ ಇಲ್ಲೇ ಮನೆಯಲ್ಲೇ ಬಿಟ್ಟು ಹೋಗ್ತೀನಿ ಅವನನ್ನು. ನೋಡೋಣ ಏನೇನು ತೊಗೊಳ್ತೀವಿ. ಪರ್ಚೇಸ್ ಏನು ಜಾಸ್ತಿ ಇಲ್ಲ, ಒಂದು ಸಲ ಮಾಡಿದ್ವಿ ಆಲ್ರೆಡಿ. ಸೊ ಇವತ್ತು ಸಲೂನಿಗೆ ಹೋಗಿ ಸ್ವಲ್ಪ ವ್ಯಾಕ್ಸಿಂಗು, ಐಬ್ರೋ, ಹೇರ್ ವಾಶು ಎಲ್ಲ ಇದೆ. ಸೊ ನೋಡೋಣ ಯಾವ ಥರ ಇರುತ್ತೆ ಈ ದಿನ ಅಂತ. ಫೈನಲಿ ಪಾಪನ ಮನೇಲಿ ಬಿಟ್ಟು ಹೊರಟ್ವಿ ನಾವು 3 ಜನನು. ಈ ನಮ್ಮ ಧನುನ ರೆಡಿ ಆಗಕ್ಕೆ 1 ಗಂಟೆ ಬೇಕು. ಇನ್ನು ಮದುವೆ ದಿನ ಅದು ಎಷ್ಟು ಅಂತ ರೆಡಿ ಆಗಿದ್ರು ನನಗಂತೂ ಗೊತ್ತಿಲ್ಲ. ನಾನು ಮೇಕಪ್ಪು ಸ್ಯಾರಿ ಅಂತ ರೆಡಿ ಆದ್ರೂ ಇವ್ರು ರೆಡಿ ಆಗಿರಲಿಲ್ಲ ಅನಿಸುತ್ತೆ. ಕ್ಯಾಮ್ರಾ ತೋರಿಸಿದ ತಕ್ಷಣ ನನ್ನನ್ನು ಮಾತ್ರ ತೋರಿಸ್ಬೇಡಿ ಅಂತಾರೆ. ಏನಪ್ಪ ಯಾಕೆ ಅಂತ ಗೊತ್ತಿಲ್ಲ. ಯಾಕ್ರೆ ನಮಗೂ ಕ್ಯಾಮ್ರಾಗೂ ಹಾಕಿ ಬರಲ್ಲ. ಏನೋ ನಮಗೂ ಕ್ಯಾಮ್ರಾಗೂ ಹಾಕಿ ಬರಲ್ಲ. ಪ್ರೀ ವೆಡ್ಡಿಂಗ್ ಮಾಡಿಸಿದೆ ಒಂದು ದೊಡ್ಡ ಸರ್ಕಸ್ಸು. ಬೇಡ ನಾನು ಚೆನ್ನಾಗಿ ಕಾಣಿಸಲ್ಲ, ಬೇಡ ನಾನು ಚೆನ್ನಾಗಿ ಕಾಣಿಸಲ್ಲ ಅಂದರು. ಸರಿ ನೋಡೋಣ, ಹೋಗೋಣ. ಅಲ್ಲೊಬ್ರು ಕಾಯ್ತಾ ಇದ್ದಾರೆ. ಅವ್ರು ಎಷ್ಟು ಬ್ಲಾಸ್ಟ್ ಆಗಿದ್ದಾರೆ ಗೊತ್ತಿಲ್ಲ. ಎಮ್ಮೆ ನೋಡೇ ಇಲ್ವಾ? ತೋರಿಸಿ ನಮ್ಮೂರ್ದು ಸ್ವಲ್ಪ ಅಟ್ರಾಕ್ಷನ್. ಫೈನಲಿ ಸಲೂನಿಗೆ ಬಂದ್ವಿ. ಯಾರೂ ಜಾಸ್ತಿ ಜನ ಇರಲಿಲ್ಲ. ಫಸ್ಟೇ ಕಾಲ್ ಮಾಡ್ಕೊಂಡು ಬಂದಿದ್ದರಿಂದ. ನಾನು ಯಾವಾಗಲೂ ಬರೋದು ಗೊತ್ತಲ್ಲ, ಬ್ಯೂಟಿ ಸ್ಪೀಕ್ಸಿಗೆ MG ರೋಡಲ್ಲಿದೆ ಅದು. ಲಾಸ್ಟಿಗೆ ಹೇಳ್ತೀನಿ ನನ್ನ ಅಡ್ರೆಸ್ ಆ್ಯಂಡ್ ರಿವ್ಯೂವ್ನ ತೋರಿಸ್ತೀನಿ. ನೀವು ಖಂಡಿತವಾಗ್ಲೂ ನೋಡಲೇಬೇಕು. ಫಸ್ಟ್ ನಾನು ಹೇರ್ ವಾಶ್ ಮಾಡಿಸ್ದೆ. ಲಾರಿಯಲ್ಲೇ ಅಲ್ಲೂ ಯೂಸ್ ಮಾಡೋದು. ಬಟ್ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಲಾರಿಯಲ್ಲಿ ಯೂಸ್ ಮಾಡ್ತಾರೆ ಅಂತ. ಬಿಕಾಸ್ ಒಂದೊಂದು ಶಾಂಪು ಒಂದೊಂದು ಫ್ಲೇವರ್ ಇರುತ್ತೆ ಲಾರಿಯಲ್ಲೇ. ಎಲ್ಲ ತುಂಬ ಜನ ನನ್ನ ಕೇಳ್ತಾ ಇದ್ರಿ ಕಾಮನ್ ಕ್ವಶನ್ ಏನು ಅಂದರೆ, ಏನಕ್ಕೆ ಹೇರ್ ವಾಶ್ ಮಾಡಿಸೋದು, ಅದರಿಂದ ಏನು ಬೆನಿಫಿಟ್ ಇದೆ ಅಂತ ಕೇಳ್ತಾಯಿದ್ರು. ನನಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ನಾನು ಹೇಳ್ತೀನಿ, ಬಟ್ ಬೇರೆಯವರಿಗೆಲ್ಲ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾನು ಹೇರ್ ಕಟ್ ಮಾಡಿ ವಾಶ್ ಮಾಡಿಕೊಟ್ಟಿದ್ರು. ಹೇರ್ ವಾಶ್ ಮಾಡೋದ್ರಿಂದ ತಲೆಯಲ್ಲಿರೋಂಥ ಡ್ಯಾಂಡ್ರಫ್ ಎಲ್ಲ ನೀಟಾಗಿ ಹೋಗುತ್ತೆ, ಮತ್ತು ಕೂದಲೆಲ್ಲ ತುಂಬಾ ನೀಟ್ ಅನಿಸುತ್ತೆ. ಅದಕ್ಕೋಸ್ಕರ ಮಾಡಿಸ್ತೀನಿ ಹೇರ್ ವಾಶು. ಮತ್ತು ನಾವೇ ಶಾಂಪೂ ಹಾಕಿ ನೀಟಾಗಿ ವಾಶ್ ಮಾಡ್ಕೊಳೋದ್ರಿಂದ ಅಷ್ಟೊಂದು ಕ್ಲೀನಾಗಿ ಕಾಲ್ಫಿಗೆಲ್ಲ ನೀಟಾಗಿ ಡ್ಯಾಂಡ್ರಫ್ ಹೋಗಿರಲ್ಲ, ಶಾಂಪೂ ಎಲ್ಲ ಅಪ್ಲೈ ಆಗಿರಲ್ಲ. ಬಟ್ ಅವ್ರು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಮಸಾಜ್ ಕೊಡ್ತಾರೆ, ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಆಗುತ್ತೆ ಅಂತಲೇ ಮಾಡಿಸೋದು. ಬಟ್ ಹೇರ್ ವಾಶು ಮಾಡಿಸೋದ್ರಿಂದನೂ ತುಂಬ ಒಳ್ಳೆಯದು ಇದೆ. ಮಾಡಿಸ್ತೀನಿ. ನಾನು ಲಾರಿಯೆಲ್ಲ ಯೂಸ್ ಮಾಡೋದು. ಮ್ಯಾಚಿಂಗ್ ಕನ್ಫರ್ಮಾಗಿ ಮಾಡ್ಕೊತೀನಿ. ಹೇರ್ ವಾಶ್ ಮಾಡಿಸಿದ್ಮೇಲೆ ಅವರ ಹೇರ್ ಕೂಡ ಸೆಟ್ ಮಾಡಿಕೊಡ್ತಾರೆ. ಎಲ್ಲರೂ ನನಗೆ ಸ್ಮೂತ್ನಿಂಗ್ ಮಾಡಿಸ್ತಾ, ಸ್ಟ್ರೈಟ್ನಿಂಗ್ ಮಾಡಿಸ್ತಾ ಅಂತ ತುಂಬ ಜನ ಕೇಳಿದರೆ,
ಇಲ್ಲ ನಾನು ಸ್ಮೂತ್ನಿಂಗು ಮಾಡಿಸಿಲ್ಲ, ಸ್ಟ್ರೈಟ್ನಿಂಗು ಮಾಡಿಸಿಲ್ಲ, ಕೆರಾಟಿನೂ ಮಾಡಿಸಲಿಲ್ಲ. ಅವರೇ ನನಗೆ ಹೇರ್ನ ಸೆಟ್ ಮಾಡಿಕೊಟ್ರು. ಸ್ಟ್ರೈಟ್ ಸೆಟ್ ಕೂಡ ಮಾಡಿಕೊಡ್ತಾರೆ, ಬಟ್ ನಾನಿಲ್ಲಿ ಸ್ವಲ್ಪ ಕರ್ಲಿ ಇರಲಿ ಅಂತ ಡ್ರೈಯರಲ್ಲಿ ಸೆಟ್ಟಿಂಗ್ ಮಾಡಿಸ್ದೆ. ಲಾಸ್ಟ್ ಟೈಮ್ ಮಾಡಿಸೋದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾಳೆ ಫೋಟೋಶೂಟ್ ಇರೋದ್ರಿಂದ ನಾನಿವತ್ತು ಹೇರ್ ಸೆಟ್ ಮಾಡಿಸ್ದೆ. ಶಾರ್ಟ್ ಹೇರ್ಸ್ ಎಲ್ಲ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೆಟ್ ಮಾಡಿಸಿದ್ರೆ, ಬಟ್ ಹೇರ್ ತುಂಬ ಲೆಂತ್ ಇದ್ದರೆ ಅದನ್ನು ಕರ್ಲಿ ಮಾಡೋದು. ಔಟ್ ಆಫ್ 10 ಅಲ್ಲ ನಿಮಗೆ ಕೊಡ್ಬೇಕು ರೇಟಿಂಗ್ಸ್ ಮಾಡಿ ನಮಗೆ ಕೊಡಿ ಫಸ್ಟ್. ನಮ್ಮ ಕುಮಾರ್ ಗಣಿತ ಇಟ್ಕೊಂಡಿಲ್ಲ ಹಿಂಗೆ ಇಲ್ಲೊಬ್ರು ವೆಯ್ಟ್ ಮಾಡ್ತಾ ಕೂತಿದ್ದಾರೆ. ನೆಕ್ಸ್ಟು ಇವನು ಸುಮ್ಮನೆ ಬಂದಿರೋದು ಕಾಲೇಜ್ ಬಿಟ್ಟು. ಇವರೇ ನಮ್ಮ ನೆಕ್ಸ್ಟ್ ಗ್ರೂಮ್. ಅವನಿಗೆ ಟೆನ್ಷನ್ ಆಗಿಬಿಟ್ಟಿದೆ, ಏನು ಮಾಡ್ತಾರೋ ಏನೋ, ಫಸ್ಟ್ ಟೈಮ್ ಬೇರೆ ಬಂದಿರೋದು ಅಂತ. ಏನು ಮಾಡಲ್ಲ, ಚೆನ್ನಾಗಿ ಮಾಡ್ತಾರೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಆ್ಯಂಡ್ ಫೈನಲಿ ನನ್ನ ಲುಕ್ಕು ಈ ಥರ ಕಾಣಿಸ್ತಾ ಇತ್ತು. ನೆಕ್ಸ್ಟು ಕನಕ ಕೂಡ ಹೇರ್ ವಾಶ್ ಮಾಡಿಸಿದ್ಲು. ಅವಳ ಹೇರು ತುಂಬ ಲೆಂತ್ ಇರೋದ್ರಿಂದ ಅವಳಿಗೆ ಕರ್ಲ್ ಮಾಡೋಕ್ಕೆ ಬರಲಿಲ್ಲ. ಹೇರ್ ವಾಶ್ ಮಾಡಿಸಿ ಅದೇ ಸ್ಟ್ರೈಟ್ನಿಂಗ್ ಮಾಡಿಕೊಟ್ರು ಅಷ್ಟೇ. ಸ್ಟ್ರೈಟ್ನಿಂಗ್ ಅಂದರೆ ಸ್ಟ್ರೈಟರಲ್ಲಿ ಮಾಡಲಿಲ್ಲ, ಹೇರ್ ಡ್ರೈಯರಲ್ಲೇ ಸೆಟ್ಟಿಂಗ್ ಮಾಡಿಕೊಟ್ರು ಅದೇ ಥರ. ಅಣ್ಣ ಕೂಡ ಒಂದು ಫೇಶಿಯಲ್ ಮಾಡಿಸ್ತೀನಿ ಅಂತ ಮಾಡಿಸ್ದ. ಡಿಟ್ಯಾನಿಂಗ್ ವಿತ್ ಫೇಶಿಯಲ್ ಮಾಡಿಸ್ದ. 1500 ಸಮಥಿಂಗ್ ಏನೋ ಇತ್ತು. ಟ್ಯಾನ್ ರಿಮೂವಲ್ ಅದು. ತುಂಬ ಅವ್ರದ್ದು ಡ್ರೈ ಇರುತ್ತೆ ಸ್ಕಿನ್ನು, ಬಾಯ್ಸ್ದು ಸ್ಕಿನ್ ಕೇರ್ ಮಾಡಲ್ವಲ್ಲ, ಸೊ ಟ್ಯಾನಿಂಗ್ ಎಲ್ಲ ತುಂಬ ಇತ್ತು ಅಂದ್ಕೊಂಡು ಅವನು ಒಂದು ಮಾಡಿಸ್ದ. ಬಟ್ ಅವನಿಗೆ ಇದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸು. ನಾವು ಫೋರ್ಸ್ ಮಾಡಿ ಮಾಡಿಸು ಅಂತ ಹೇಳಿದ್ಕೆ ಅವನು ಮಾಡಿಸ್ದ. 1.5 ಅವರ್ ಆಯಿತು ಅವನದೇ ಬರೀ. ನೆಕ್ಸ್ಟು ಎಲ್ಲ ಮುಗೀತು. ಲಾಸ್ಟಿಗೆ ಒಂದು ರಿವ್ಯೂ. ಚೆನ್ನಾಗಿತ್ತು ಸರ್ವಿಸು. ಆ್ಯಕ್ಚುಲಿ ಅವರು ನೀಟಾಗಿ ಮಾತಾಡಿಸ್ತಾರೆ ಮತ್ತು ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಸೊ ಚಿಕ್ಕಮಗಳೂರಲ್ಲಿ ಯಾರಾದರೂ ಇದ್ದರೆ ನಿಜವಾಗ್ಲೂ ಬಂದು ವಿಸಿಟ್ ಮಾಡಲೇಬೇಕು. ಒಂದು ಸಲ ವಿಸಿಟ್ ಮಾಡಿದ್ರೆ ಮತ್ತೆ ಮತ್ತೆ ಬರ್ತಾ ಇರ್ತೀರಾ. ಲಾಸ್ಟ್ ಟೈಮ್ ನಾನು ಅದೇ ಥರ ಒಂದು ಸಲ ಬಂದು ಮತ್ತೆ ನೆಕ್ಸ್ಟ್ ಇವಾಗ ಬರ್ತಾ ಇದ್ದೀನಿ. ಅಡ್ರೆಸ್ ಹೇಳಿ ಎಲ್ಲಿದಂತ. ಅಡ್ರೆಸ್ಸು ಚಿಕ್ಕಮಗಳೂರು MG ರೋಡಲ್ಲಿ ಮೋರ್ ಪಕ್ಕ ಬ್ಯೂಟಿ ಸ್ಪೀಕ್ಸ್ ಅಂತ. ಯಾರನ್ನ ಕೇಳಿದ್ರು ಹೇಳ್ತಾರೆ. ಲೊಕೇಶನ್ ಹಾಕೊಂಬಂದ್ರೆ ಇನ್ನೂ ಈಸಿ. ಥ್ಯಾಂಕ್ ಯು. ನೆಕ್ಸ್ಟು ನಮ್ದು ಅಲ್ಲಿ ಸರ್ವಿಸ್ ಎಲ್ಲ ಸೇರಿ ಒಂದು 3000 ಆಯಿತು. ಅವ್ರು ಮೇಡಮ್ ಇರಲಿಲ್ಲ, ಪಾಪ ಅವರಿದ್ದರು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು, ಬಟ್ ಅವರು ಇರಲಿಲ್ಲ. ನೆಕ್ಸ್ಟು ಕನಕ ತುಂಬ ಹಶ್ವಾಗಿದೆ, ಅದಕ್ಕೆ ಏನಾದರೂ ತಿನ್ನೋಣ ಅಂತ ಹೇಳಿದ್ಲು. ಸೊ ಅಲ್ಲಿ ಬೇಕ್ರಿಗೆ ಹೋದ್ವಿ. ಅವಳು ತಿಂದ್ಲು ಅಷ್ಟೇ, ನಾನೇನು ತಿನ್ನಲಿಲ್ಲ. ನೆಕ್ಸ್ಟ್ ನಾವು ಅಲ್ಲಿ ಮುಗಿಸ್ಕೊಂಡು ಕನಕನ ಫ್ರೆಂಡ್ ಬರ್ತಾರೆ ಅಂತ ಹೇಳಿದರು. ಸೊ ಅವ್ರನ್ನ ಕ್ಯಾಚ್ ಮಾಡೋಕ್ಕೆ ಹೋದ್ವಿ. ಅವ್ರನ್ನ ಕ್ಯಾಚ್ ಮಾಡಿಕೊಂಡು ನೆಕ್ಸ್ಟು ವಿಶಾಲ್ ಮಾರ್ಟಿಗೆ ಹೋದ್ವಿ. ಸ್ವಲ್ಪ ಪರ್ಚೇಸ್ ಇತ್ತು. ಸೊ ವಿಶಾಲ್ ಮಾರ್ಟಿಗೆ ಹೋದ್ವಿ. ಸ್ವಲ್ಪ ಅಂತ ಹೇಳಿಬಿಟ್ಟು ಅಲ್ಲೂ ತುಂಬಾ ಬಿಲ್ ಆಗಿಬಿಡ್ತು. ಅದನ್ನು ಡೀಟೇಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ಅಣ್ಣ ಅದನ್ನ ಶೂಟ್ ಮಾಡಬೇಡಿ ನೀವು. ನಮ್ಮ ತನಕನೂ ನಮ್ಮ ಮನೆಯವರು ಸೇರ್ಕೊಂಡು 100 ರೂಪಾಯಿ ಇಷ್ಟೆಲ್ಲ ಬಟ್ಟೆ ತಂದಿದ್ದಾರೆ ಅಂತ ನೀವೇ ಥಿಂಕ್ ಮಾಡಿ. ಆ್ಯಂಡ್ ಫೈನಲಿ ಅಲ್ಲೆಲ್ಲ ಮುಗಿಸ್ಕೊಂಡ್ಬಿಟ್ಟು ಸೀದಾ ನಾವು ಹೊರಟ್ವಿ. ಪಾಪದವನು ಮನೆಗೆ ಹೋಗಬೇಕು ಅಂತಿದ್ರು, ಬಟ್ ನಾವು ಹೋಗೋಕ್ಕೆ ಬಿಡಲಿಲ್ಲ. ಒಟ್ಟಿಗೆ ಹೋಗೋಣ, ಸುಮ್ಮನೆ ಅಂದ್ಕೊಂಡು ಅವರನ್ನು ಉಳಿಸ್ಕೊಂಡ್ವಿ. ನೆಕ್ಸ್ಟು ಅವ್ಳ ಫ್ರೆಂಡು ಬಂದು ಮನೆಗೆ ಹೊರಟ್ವಿ. ಮನೇಲಿ ತುಂಬ ಇವತ್ತು ಕೆಲಸ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾಳೆ ಶೂಟ್ಗೆ ಹೋಗೋದ್ರಿಂದ ಬೆಳಗ್ಗೆನೇ ಬರೋಕ್ಕೆ ಹೇಳಿದ್ದಾರೆ. ಸೊ ಫೋಟೋಗ್ರಾಫರ್ ಯಾರು, ಏನು ಕತೆ, ಏನು ಎಲ್ಲ ಪ್ರತಿಯೊಂದು ಡೀಟೇಲ್ಸು ಹೇಳ್ತೀನಿ. ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು. ಬಾಯ್ ಬಾಯ್.